ದಂತ ಕಳೆದುಕೊಂಡರೂ ಗತ್ತು ಕಳೆದುಕೊಳ್ಳದ ಅಭಿಮಾನ್ಯು ಆನೆ ಇವತ್ತು 15-16 ವರ್ಷದ ಯುವನಂತೆ ಮಿನುಗುತ್ತಿದ್ದಾನೆ. ಆನೆಗಳ ದಂತ ಹೇಗೆ ಬೆಳೆಯುತ್ತದೆ, ಹೇಗೆ ಮುರಿಯುತ್ತದೆ, ಯಾಕೆ ಕಳಚುತ್ತದೆ ಮತ್ತು ಇಷ್ಟೆಲ್ಲ ಆದರೂ ಅಭಿಮಾನ್ಯು ಹೇಗೆ ಇಷ್ಟು ಎನರ್ಜೆಟಿಕ್ ಆಗಿ ಇದ್ದಾನೆ ಎಂಬುದನ್ನು ವಿಕ್ರಮ್ ಗೌಡ್ರು ಅದ್ಭುತವಾಗಿ ವಿವರಿಸಿದ್ದಾರೆ. ನಮಸ್ತೆ ವಿಕ್ರಮ್ ಗೌಡ್ರು ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಒಂದು ಮಾಹಿತಿ ನಿನ್ನೆಯಿಂದ ತುಂಬ ಸೋಷಿಯಲ್ ಮೀಡಿಯಾ ಒಳಗೆ ತುಂಬಾ ಹರಿದಾಡ್ತಿತ್ತು. ಈಗ ಅಭಿಮಾನ್ಯು ಆನೆ ದಂತ ಕಳ್ಕೊಂಡೆ ಒಂದು ಹುಲಿಯ ಕಾರ್ಯಾಚರಣೆಗೆ ಹೋಗಿತ್ತಂತೆ, ದಂತ ಕಳ್ಕೊಂಡೆ. ಅದು ಯಾವ ಊರು, ಯಾವ ರೀತಿ ಆಯಿತು ಒಂದು ಸಂಪೂರ್ಣ ಮಾಹಿತಿ ಕೊಡೋಕ್ಕಾಗತ್ತಾ ವಿಕ್ರಮ್ ಗೌಡ್ರು ಸರ್? ಹೌದು, ಅಭಿಮನ್ಯು ಆನೆಯ ಎಡದೆ ಕೋರೆ ಮುರಿದಿದೆ. ಮುರಿದೋಗಿದೆ ಅಂದ್ರೆ ಅಲ್ಲಿ ಅದ್ರ ತಳಭಾಗದವರೆಗೂ ಹೋಗಿಲ್ಲ, ಆ ಮಧ್ಯದಲ್ಲಿ ಕಟ್ಟಾಗಿದೆ. ಅಭಿಮನ್ಯು ಆನೆ ಸುಮಾರು 1976-77 ಸಮಯದಲ್ಲಿ ನಾಗರಹೊಳೆಯ ಹೆಗ್ಗಳ ಆ ಭಾಗದ ಕಪ್ಪದಲ್ಲಿ ಬಿದ್ದು ಒಂದು ಮರಿ ಸಿಕ್ತು. ಆ ಮರಿ ತಂದು ಸಾಕಿ ಅದು ಕ್ಯಾಂಪಲ್ಲೇ ಬೆಳೆದಿದ್ದು. ಅದಕ್ಕೆ ಅದರ ತಾಯಿ ಯಾರು, ತಂದೆ ಯಾರು ಎಲ್ಲ ಮರೆತು, ಕ್ರಮೇಣ ಮರೆತು ಏನು ನಮ್ಮ ವಸಂತನ ತಂದೆ ಸಣ್ಣಪ್ಪ ಅವರೇ ನಮ್ಮ ತಂದೆ ತಾಯಿ ಅಂತ ತಿಳ್ಕೊಂಡು ಅವ್ರ ಕುಟುಂಬದಲ್ಲೇ ಬೆಳೆದು ಒಳ್ಳೆ ಶಕ್ತಿಶಾಲಿ ಮತ್ತೆ ಒಳ್ಳೆ ಆನೆಯಾಗಿ ಗುರ್ಸ್ಕೊಂತು. ಅದ್ರದ್ದು ಪೂರ್ತಿ ಆನೆಯ ಒಳ್ಳೇದು ಕೆಟ್ಟದು ಎಲ್ಲ ನೋಡ್ಕೊಂಡಿದ್ದು ನಮ್ಮ ಚೆಟ್ಟಿಯಪ್ಪ ಡಾಕ್ಟ್ರು. 1980-81 ಸಮಯದಲ್ಲಿ ಜನತಾ ಪಕ್ಷದ ಸರ್ಕಾರ ಬರ್ತದೆ. ಆವಾಗ ಫಾರೆಸ್ಟ್ ಮಿನಿಸ್ಟರ್ ಆಗಿ ಸೋಮವಾರಪೇಟೆ ಒಬ್ರು ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ. ಆ ಸಮಯದಲ್ಲಿ ಆನೆನ ಅವರ ಮಿತ್ರನಿಗೆ ಒಬ್ಬನಿಗೆ, ಒಬ್ಬ ಇಬ್ರಾಹಿಂ ಅನ್ನೋರಿಗೆ ಮಾರ್ತಾರೆ. ಅವಾಗ ಅದು ಚೆಟ್ಟಿಯಪ್ಪನವರಿಗೆ ಗೊತ್ತಾಗ್ತದೆ ಅದು ಟಿಂಬರಳ್ಳಿ ಏಕೆ ಅಂತ. ಚೆಟ್ಟಿಯಪ್ಪನವರು ಆ ತಕ್ಷಣನೇ ಒಂದು ಒಳ್ಳೆ ನಿರ್ಧಾರ ತಗಂತಾರೆ. ಆ ನಿರ್ಧಾರದ ತಗಂದ ಕಾರಣದಿಂದಲೇ ಏನಾರ ಈಗ ಅಭಿಮನ್ಯು ಇಷ್ಟು ಹೆಸರು ಮಾಡಿ, ಇಷ್ಟು ಕಾಡಾನೆ ಹಿಡಿದು, ಆಮೇಲೆ ಮೈಸೂರಿನ ದಸರಾಕ್ ಹೋಗಿ ದಸರಾದಲ್ಲಿ ನಿಶಾನೆ ಆನೆ ಆಗಿ, ನಂತರ ಅಂಬಾರಿ ಹೊರ ಮುಟ್ಟಿಗೆ ಬಂದು ಈಗ ಇಡೀ ಜಗತ್ ಪ್ರಸಿದ್ಧ ಆಗಿದ್ದು ಚೆಟ್ಟಿಯಪ್ಪನವರಿಂದ. ಚೆಟ್ಟಿಯಪ್ಪನವರು ಅವತ್ತೊಂದು ನಿರ್ಧಾರ ತಗೊಂತಾರೆ, ಇನ್ನು ಈ ಇಂಥ ಆನೆನ ಟಿಂಬರಳ್ಳಿಯರಿಗೆ ಮಾರಿದೆ ಸರ್ಕಾರ, ಇನ್ನು ಮುಂದಿನ ಭವಿಷ್ಯಕ್ಕೆ ಅಂತ ಹೇಳಿ ಇದನ್ನ ಕಾಡಿಗೆ ಓಡಿಸ್ತಾರೆ. ಗಾಡಿಗೆ ಓಡಿಸಿ 1-2 ತಿಂಗಳ ಮೇಲೆ ಮತ್ತೆ ಹೋಗಿ ಕರ್ಕೊಂಡ್ ಬರ್ತಾರೆ. ಅಷ್ಟೊತ್ತಿಗಾರ ಆದೇಶ ಹಿಂದಕ್ಕೆ ಹೋಗಿರ್ತದೆ. ಆಮೇಲೆ ಮತ್ತೆ ನಮ್ಮ ಕುಮ್ಕಿ ಆನೆ ಆಗಿ 100 ಆನೆಗಳನ್ನು ಹಿಡಿತದೆ. ಆಮೇಲೆ ಏನಾಯ್ತು, ಒಂದ್ ಸ್ವಲ್ಪ ಕೋರೆ, ಅವಾಗಿಂದಲೂ ಕೋರೆ ಒಂದ್ ಸ್ವಲ್ಪ ಗಿಡ್ಡನೆ ಇತ್ತು. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳನ್ನೆಲ್ಲ ಕೊಡ್ತಾರೆ. ಕ್ಯಾಲ್ಸಿಯಂ ಕೊಟ್ರೆ ಮೂಳೆಗಳು ಗಟ್ಟಿ ಆಗ್ತವೆ ಮತ್ತೆ ಕೋರೆ ಬೆಳೀತದೆ ಅಂತೆ. ಆದ್ರೂ ಕೋರೆ ಬೆಳಿಲಿಲ್ಲ. 2005ರಲ್ಲಿ ನಮ್ಮಲ್ಲಿ ಬಂದಾಗ ನಾನು ಫಸ್ಟ್ ಅಭಿಮನ್ಯನ್ ನೋಡ್ದೆ. ಅಭಿಮನ್ಯು ಮದ ಬಂದಿತ್ತು, ಅಲ್ಲೊಂದ್ ಕಡೆ ಕಟ್ಟಿ ಹಾಕಿದ್ರು. ಕಾಡಾನೆ ನೋಡಿ ಚೈನೆ ಕಿತ್ತೋಗಂಗೆ ಎಳಿತಿತ್ತು. ಆದ್ರ ನಾನು ಅರ್ಜುನ್ ಮೇಲೆ ಕುತ್ಕೊಂಡು ಹೋಗಿ ಅವತ್ತೊಂದು ಭಾರಿ ಒಂದು ಸಲವನ್ನು ಹಿಡಿದು ಅದಿರ್ಲಿ. ಆಮೇಲೆ ಅಭಿಮನ್ಯು ನಿಧಾನವಾಗಿ ಫೇಮಸ್ ಆಗ್ತಾ ಲಾಸ್ಟಿಗೆ ಯಾವಾಗ ಕಾಡಾನೆಗಳ ಹಿಡಿಯ ಕಾರ್ಯಾಚರಣೆಯಲ್ಲಿ ಅಭಿಮನ್ಯುವನ್ನೇ ಬಿಟ್ರೆ ಯಾರು ಇಲ್ಲ ಅನ್ನೋ ಮಟ್ಟಿಗೆ ಅಭಿಮನ್ಯು ಬೆಳೆದ. ಅಭಿಮನ್ಯುಗೆ ಬೇರೆ ಆನೆಗಳಿಗಾದ್ರೆ
ಈ 25-30 ವಯಸ್ಸಿಗೆ ಹಿಡಿದ ಆನೆಗಳ ಬೇರೆ ಇರೋದು. ಅರ್ಜುನನ್ ಬಿಟ್ರೆ, ದಿವಂಗತ ಅರ್ಜುನನ್ ಬಿಟ್ರೆ, ಅರ್ಜುನನು ಹಿಂದೆ ಹೆಡ್ಡದಲ್ಲಿ ಸಿಕ್ಕಿದ್ದು, ಇದು ಕಪ್ಪದಲ್ಲಿ ಸಿಕ್ಕಿದ್ದು. ಆದ್ರೂ ಈಗ ಏನಿದಾವೆ ಈಗ ನಮ್ಮಲ್ಲಿ ಅವೆಲ್ಲ ಅರ್ಥದಲ್ಲಿ ಹಿಡಿದಿರೋದು ಒಂದು 25-30 ವರ್ಷದ ಆನೆಗಳಿಗೆ ಜ್ಞಾನ, ನೆನಪುಗಳು ಅಪಾರ. ಅವುಗಳು ಈಗಿರೋ ಆನೆಗಳು ಅವುಗಳ ಹಿಂದಿನ ಅವುಗಳ ಗತಕಾಲದ ವೈಭವ, ಫ್ರೆಂಡು, ಕಾಡು ಎಲ್ಲ ನೆನ್ಪಟ್ಟು ಇಟ್ಕೊಂಡಿದ್ದೇವೆ. ಆದ್ರೆ ಅಭಿಮನ್ಯಿಗೆ ಯಾವ್ದೂ ನೆನಪಿಲ್ಲ. ಒಂದು 6 ವರ್ಷದ ಮರಿ ಮನುಷ್ಯ ಜೊತೆನೆ ಬೆಳೆದು ಮನುಷ್ಯರ ತರಾನೇ ವರ್ತಿಸ್ತಾನೆ ಅಂತ ಅಭಿಮನ್ಯು. ಈಗ ಅಭಿಮನ್ಯಂದು ಇವತ್ತು ಅಂದ್ರೆ ಇನ್ನು 3 ದಿವಸದಿಂದ ಸರಗೂರ್ ಹತ್ರ ಒಂದು, ಯಾವ ಊರ್ ಸರ್? ಹುಲಿ, ಸರಗೂರ್ ಹತ್ರ ಒಂದು ಹುಲಿ ಒಬ್ಬನ ಮೇಲೆ ದಾಳಿ ಮಾಡ್ತದೆ. ಅದನ್ನ ಹಿಡಿಯಕ್ಕೆ ಅಂತ ಅಭಿಮನ್ಯುನು ಕರ್ಕೊಂಡು ಹೋಗ್ತಾರೆ. ಆವಾಗ ಅಭಿಮನ್ಯು ಅಲ್ಲಿ ಮರಕ್ ಕಟ್ ಹಾಕಿದಾಗ ಅಲ್ಲಿ ಆನೆಗಳು ಏನ್ ಮಾಡ್ತವೆ ಅಂದ್ರೆ, ಆನೆಗಳು ಕೋರೆ ಉಂಟಲ್ಲ, ಕೋರೆ ಅದು ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಅದು ಪ್ರತ್ಯೇಕ ಅಲ್ಲ, ಆನೆ ಹಲ್ಲಿನ ವರ್ಗಕ್ಕೆ ಸೇರ್ತದೆ. ಆನೆಗಳು ಕೋರೆಗಳಿಂದ ಮರದ ಸಿಪ್ಪೆಗಳನ್ನ ಕಿತ್ತು ತಿಂತದೆ. ನೀರಿನ ಅಭಾವವಾದಾಗ ಭೂಮಿನ ಕೋರೆಗಳಲ್ಲೇ ಅಗದು ನೀರ್ನ ಗುಂಡಿ ಮಾಡಿ ನೀರ್ ಕುಡಿತದೆ. ಶತ್ರುಗಳನ್ನ ಎದುರಿಸಕ್ಕೆ ಕೋರೆಗಳನ್ನು ಉಪಯೋಗಿಸ್ತದೆ. ಕೆಲವು ಗೆಡ್ಡೆ ಗೆಣಸುಗಳನ್ನು ಕೋರೆಗಳನ್ನೆಲ್ಲ ತೆಗಿತದೆ, ಮೊಂಡಿ ಊರಿ. ಹಾಗಾಗಿ ಕೋರೆ ಅದಕ್ಕೆ ಹಲ್ಲು ಹೌದು, ಜೊತೆಗೆ ಒಂದು ಆಯುಧನೂ ಹೌದು. ಆನೆಗಳು, ಗಂಡಾನೆಗಳು ಕೋರೆಗಳನ್ನ ದಿನ ತಿಕ್ಕಿ ಬೆಳ್ಳು ಮಾಡಿ ಮರಕ್ಕೆ ಇಲ್ಲ ಕಲ್ಲಿಗೆ ಉಜ್ಜಿ ಚೂಪು ಮಾಡಿ ಇಟ್ಕೊಂಡು ಸೊಳ್ಳಿಂದ ಮುಟ್ಟಿ ಹೆಮ್ಮೆ ಪಡ್ತವೆ. ನೀರಲ್ಲಿ ಅದರ ಪ್ರತಿಬಿಂಬಗಳನ್ನ ನೋಡಿ ಖುಷಿ ಪಡ್ತವೆ. ಹಾಗಾಗಿ ಕೋರೆಗಳನ್ನ ಭಾರಿ ಪ್ರೀತಿಸ್ತವೆ ಆ ಆನೆಗಳು. ಅಭಿಮನ್ಯನ್ ಕೋರೆ ಇತ್ತೀಚೆಗೆ ಎಲ್ಲಾ ಆನೆಗಳು ಅಷ್ಟೇ, ಅಭಿಮನ್ಯಂದು ಜಾಸ್ತಿ ಆಗಿತ್ತು. ಒಂದ್ ಸ್ವಲ್ಪ ಮರಗಳಿಗೆ ತಿಕ್ಕಿ ಸೈಡ್ ಎಲ್ಲ ಸ್ವಲ್ಪ ಚಪ್ಪಟೆ ಆದಂಗಾಗಿತ್ತು. ಆದ್ರೆ ಅಭಿಮನ್ಯಿಗೂ ಅದೊಂದು ಅಡ್ಡ ಕೋರೆ, ಈಗೇನ್ ಮುರಿದೋಗಿದ ಕೋರೆಯಿಂದ ಒಂದ್ ಸ್ವಲ್ಪ ಸಮಸ್ಯೆನೆ ಆಗ್ತಿತ್ತು. ಆದ್ರೆ ಅದೇ ಕೋರೆಯಲ್ಲಿ ಸುಮಾರು ಈಗೇನು ಮುರಿದೋಗಿತ್ತಲ್ಲ, ಮುರಿದೋಗಕ್ಕಿಂತ ಹಿಂದಿನ ಕೋರೆ ಇದೆಲ್ಲ, ಅದೇ ಕೋರೆಯಲ್ಲಿ ನಾವು ಚನ್ನಗಿರಿ ಅಂದ್ರೆ ದಾವಣಗೆರೆ ಜಿಲ್ಲೆಗೆ ಬರ್ತದೆ ಚನ್ನಗಿರಿ. ಅಲ್ಲಿ ಈ ಭಾಗದಿಂದ ಹೋಗಿದ್ದ ಆನೆ, ಈ ಭಾಗ ಅಂದ್ರೆ ಈ ಬೆಂಗಳೂರು ಆ ಭಾಗದಿಂದ ಒಂದು ಆನೆ ಹೋಗಿ ಅಲ್ಲೆಲ್ಲೆಲ್ಲೋ ಹೋಗಿ ಒಂದು 10-11 ಜನ ಸಾಯಿಸಿ ಅಲ್ಲಿ ಚನ್ನಗಿರಿಯಲ್ಲಿ ಹೋಗಿ ಸೇರ್ಕೊಂಡಿರ್ತದೆ. ಅದ್ನ ಹಿಡಿಯಕ್ಕೆ ಅಂತ ಇಲ್ಲಿ ಒಂದು ಟೀಮ್ ನಮ್ಮ ಇದರಿಂದ ಹೊರಡ್ತದೆ. ವೆಂಕಟೇಶ್ ಅಣ್ಣ, ಮುಜೀಬ್ ಎಲ್ಲ ಹೋಗಿದ್ರು, ನಾನು ಹೋಗಿದ್ದೆ. ಅದೇನಿದೆ, ಚನ್ನಗಿರಿ ಹತ್ರ ಒಂದು ಕಾಡಿದೆ, ಒಂದು ಕಾಡ ಹೆಸರು ಅದೇ ಕಾಡ ಹೆಸರು ಮತ್ತೆ ಹೇಳ್ತೀನಿ. ಆ ಕಾಡು ಒಂದು ಭಯಂಕರ ಕಾಡು. ಅದು 30,000 ಹೆಕ್ಟೇರ್ ಜಾಗ ಕಾಡು. ಅದು 30,000 ಅಂದ್ರೆ ಒಂದು ಹೆಕ್ಟೇರಿಗೆ 60,000-70,000 ಚಿಲ್ಲರೆ ಎಕರೆ ಕಾಡು, ಭಯಂಕರ ಕಾಡು ಅದು. ಆ ಕಾಡಲ್ಲಿ ನಾವು ಆನೆ ಹಿಡಿಯಕ್ ಹೋದಾಗ, ಅಲ್ಲಿ ಕಾಡೊಳಗಿದ್ದಾಗ ಒಂದು ಈಗ ಏನು 11 ಜನ ಸಾಯಿಸಿತ್ತಲ್ಲ, ಉಂಬ್ರಾಣಿ ಅಂತ, ಕಾಡ ಹೆಸರು ಉಂಬ್ರಾಣಿ ಅಂತ. ಅಲ್ಲಿ ಸುಮಾರು ಆ ಕಾಡೊಳಗೆ ನಾನು ನೋಡಿದಂಗೆ ಸುಮಾರು ಬ್ರಿಟಿಷ್ ಐಬಿಗಳಿದ್ದು, ಭಾರಿ ಪ್ರಾಣಿ ಇರೋ ಜಾಗ. ಆಮೇಲೆ ಏನ್ ಬಂದೇ ಬಿಡ್ತು. ನಾವು ಎಲ್ಲ ನಿಂತಿದ್ದು, ಎಲ್ಲ ಓಡಿದ್ರು, ನಾನು ಮಾತ್ರ ಒಂದು ಮರ ಅವರಿಗೆ ನಿಂತಿದ್ದೆ. ನನ್ನಿಂದ ಕೆಲವೇ ಮೀಟರ್ ದೂರದಲ್ಲಿ, ಅಡಿ ದೂರದಲ್ಲಿ ಬಂದು ನಿಂತ್ಕೊಂಡ್ಬಿಡ್ತು. ಅವಾಗ ನನಗ್ ಅಷ್ಟೇ ನೆನಪಾಗಿದ್ದೆ ಅಭಿಮನ್ಯಂದು. ಎಲ್ಲಾ ಕೂಗಂದು ಓಡಿದ ಕೂಡಲೇ ಅಭಿಮನ್ಯಿಗೆ ಅದು ಗೊತ್ತಾಯ್ತು. ನಾನು ಅಭಿಮನ್ಯು ಅಂತ ಕರೆದ ಕೂಡಲೇ ನನ್ನ ಹತ್ರ ಅಭಿಮನ್ಯು ಕಿವಿ ಅಗಲಿಚ್ಕೊಂಡ್ ಬಂತು. ನಾನು ಕೈ ತೋರಿಸ್ತಾ ಅಭಿಮನ್ಯು ಕೈ ತೋರಿಸ್ದೆ, ಅಭಿಮನ್ಯು ಅಂತ. ಅಷ್ಟರಲ್ಲಿ ಎದುರಲ್ಲಿ ಆ ದೊಡ್ಡ ಆನೆ ಬಂದು ನನ್ನನ್ನೇ ದುರ್ಗುಟ್ಕೊಂಡು ನೋಡ್ತಾ ಇತ್ತು. ಅಭಿಮನ್ಯು ಹೋಗಿ ಒಂದೇ ಒಂದು ಡಿಕ್ಕಿ ಡ್ಯಾಶ್ ಹೊಡಿತು. ಅದ್ರ ಚಟ್ ಅಂತ ಒಂದು ಸೌಂಡ್ ಬಂತು. ನಾನು ನೋಡ್ತಿದ್ದಂಗೆ ನನಗೆ ಆನೆಕ್ಕಿಂತ ಮೇಲೆ ಒಂದು ಬಿಳಿ ವಸ್ತು ಒಂದು ಹಾರಿ ಕೆಳಗ್ ಬಿತ್ತು. ಆಮೇಲೆ ಅಲ್ಲಿ ಹೋಗಿ ಅದು ಓಡಾಯ್ತು. ಒಂದೇ ಹೊಡೆತಕ್ಕೆ ಹೆದರಿ ಓಡ್ತು. ಆಮೇಲೆ ನಾನು ಅಲ್ಲಿ ನೋಡ್ಬೇಕಾರೆ ಒಂದು ಅರ್ಧ ಅಡಿ ಕೋರೆ ಮುರಿದ್ ಬಿದ್ದಿತ್ತು. ನಾನು ಅಭಿಮನ್ಯನ ಕೋರೆನಾ ಅಂತ
ಹತ್ರಕ್ಕೆ ನೋಡಿ ಅಭಿಮನ್ಯುದಲ್ಲ ಆ ಆನೆದು ಕೋರೆ ಅಷ್ಟು ಗಟ್ಟಿ ಇತ್ತು ಅಭಿಮನ್ಯದ ಕೋರೆ. ಆಮೇಲೆ ಆ ಕೋರೆ ನಾನು ತೆಗೆದು ಹೋಗಿ ಅಲ್ಲಿ DF ಕೊಟ್ಟೆ, ಅದಿರ್ಲಿ. ಆಮೇಲೆ ಅಂತ ಗಟ್ಟಿ ಕೋರೆ ಈ ಸುಮಾರು 100 ಆನೆಗಳಿಗೆ ಬಿಚ್ಚಿ ಹೊಡೆದು ಯಾವಾಗ್ಲೂ ಏನು ಆಗಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಒಂದ್ ಸ್ವಲ್ಪ ತೆಳುವಾಗಿತ್ತು. ಈಗ ಮೊನ್ನೆ ಏನಾಗಿದೆ, ಮರದ ಹತ್ರ ಬಿಟ್ಟಾಗ ಅದು ಬಹುಶಃ ಅದ್ರ ಕೋರೆನ ಏನೋ ಒಂದ್ ಸ್ವಲ್ಪ ಶೈನಿಂಗ್ ಬರ್ತಕ್ಕೋ ಎಂತದೋ ಮಾಡಕ್ ಹೋಗಿ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು ಅಂತ ಕಾಣ್ತದೆ. ಎಡದೆ ಕೋರೆ ಮುರಿದೋಗಿದೆ. ಆದ್ರೆ ಆನೆಗಳ ಕೋರೆಗಳು ಆನೆಯ ಕೊನೆಗಾಲದವರೆಗೂ ಅಂದ್ರೆ ಒಂದು 70-80 ವರ್ಷ ಬದುಕ್ತದೆ ಅಂದ್ರೆ ಅಷ್ಟುವರೆಗೂ ಬೆಳೀತಲೇ ಇರ್ತವೆ. ಆಮೇಲೆ ಆನೆಗಳ ಕೋರೆಗಳು ವರ್ಷಕ್ಕೆ 7 ಇಂಚ್ ಉದ್ದ ಬೆಳೀತವೆ ಪ್ರತಿ ಆನೆದು. ಹಾಗಾಗಿ ಇದು ಮತ್ತೆ ಬೆಳೆಯೋ ಚಾನ್ಸ್ ಇದೆ. ಯಾಕೆಂದ್ರೆ ಇದು ತುಂಬಾ ಕೋರೆ ಬುಡಕ್ಕೆ ಏನು ಪೆಟ್ಟಾಗಿಲ್ಲ. ಯಾಕೆಂದ್ರೆ ಈಗ ನಮ್ಮ ಸಕಲೇಶ್ಪುರದ ಭೀಮ, ಆಮೇಲೆ ಮೂಡಿಗೆರೆಯ ಬೈರ, ಇವ್ರ ತರ ಏನು ಕೋರೆಯ ತಳಭಾಗಕ್ಕೆ ಸಹಿತ ಏನು ಆಗಿಲ್ಲ. ಮುಂದೆ ಬೆಳೆಯೋ ಚಾನ್ಸ್ ಇದೆ. ಆದ್ರೆ ಅದೇನೋ ಕಾಕತಾಳೀಯ ಅಂತಾರಲ್ಲ, ಆ ತರನೋ ಇದೆ, ಕೋ ಇನ್ಸಿಡೆನ್ಸ್ ಅಂತಾರ, ಆ ತರನ ಏನ ಫಸ್ಟ್ ಭೀಮನ ಎಡದೆ ಕೋರೆ ಹೋಯ್ತು, ಅದಾದ ನಂತರ ಬೈರನ ಎಡದೆ ಕೋರೆ ಹೋಯ್ತು, ಅದಾದ ನಂತರ ನಮ್ಮ ಜಗತ್ ಪ್ರಸಿದ್ಧ ಆನೆ ಏನು ಅಭಿಮನ್ಯುದ ಎಡದೆ ಕೋರೆ ಮುರಿದೋಯ್ತು. 3 ಆನೆಗಳದ್ದು ಫೇಮಸ್ ಆನೆಗಳದ್ದೇ ಎಡದೆ ಕೋರೆ ಮುರಿದೋಗಿದೆ. ಆದ್ರೆ ಅರ್ಜುನನ ಕೋರೆ ಮುಂದೆ ಬೆಳೀತದೆ. ಆದ್ರೆ ಈಗ ಅರ್ಜುನಗೊಂದು ಹೊಸ ಲುಕ್ ಬಂದಿದೆ. ಅರ್ಜುನ ಈಗ ಯಾವ ರೀತಿ ಕಾಣ್ತಾ ಅಲ್ಲ, ಸಾರಿ ಅಭಿಮನ್ಯುಗೆ ಈಗ ಹೊಸ ಲುಕ್ ಬಂದಿದೆ. ಅಭಿಮನ್ಯು ಯಾವ ರೀತಿ ಕಾಣ್ತಾನೆ ಅಂದ್ರೆ ನನ್ನ ಕಣ್ಣಿಗೆ ಒಂದು 14-15 ವರ್ಷ 16 ವರ್ಷದ ಆನೆ ಕಂಡಂಗ್ ಕಾಣ್ತಾನೆ. ಮೊದ್ಲಾದ್ರೂ ಒಂದು ಆ ಕೋರೆ ಏನ್ ಈಗ ಮುರಿದೋಗಿರೋದು ಅಡ್ಡ ಕೋರೆ ಸೊಂಡ್ಲಿಂದ ಮುಂದಕ್ಕೆ ಅಡ್ಡ ಬಂದಿತ್ತು. ಆದ್ರೆ ಕಾಡಾನೆಗಳಿಗೆ ಹೊಡೆದಾಗ ಅದೇ ಕೋರೆ ಹೋಗಿ ಕೆಲಸ ಮಾಡ್ತಿದ್ದಿತ್ತು. ಅಷ್ಟು ಚುಚ್ಕೊಂತಿದ್ದಿದ್ದೆ ಆ ಕೋರೆ. ಇನ್ನು ಅಭಿಮನ್ಯನ ಹತ್ರ ಯಾವ್ದಾರ ಆನೆಗಳು ಪೆಟ್ಟು ತಿನ್ನೋಕೆ ಒಂದ್ ಸ್ವಲ್ಪ ನೋವು ಕಡಿಮೆ ಆಗ್ಬಹುದು. ಆದ್ರೆ ಇಷ್ಟ ತನಕ ಪೆಟ್ಟು ತಿಂದವೆಲ್ಲ ತುಂಬಾ ನೋವು ಅನುಭವಿಸಿದವೆ. ಈಗ ಅಭಿಮನ್ಯನ ಕೋರೆ ಎಡದೆ ಕೋರೆ ಮುರಿದೋಗಿದೆ. ಅದು ಅಭಿಮನ್ಯಿಗೂ ಗೊತ್ತಾಗಿದೆ. ಆನೆಗಳು ಭಾರಿ ಸೂಕ್ಷ್ಮ, ಅವುಗಳು ಕೋರೆಗಳನ್ನೆಲ್ಲ ಮುಟ್ಟಿ ನೋಡ್ಕೊಂತ ಇರ್ತವೆ. ಅದು ಮುರಿದು ಬಿದ್ದಿರೋದು ನೋಡಿದೆ. ಅದು ಮನ್ಸಿಗೆ ಬೇಜಾರು ಇದ್ದೇ ಇರ್ತದೆ. ಆನೆ ಕೋರೆಗಳು ಮುರಿದಾಗ ಆನೆಗಳು ಭಾರಿ ಬೇಜಾರು ಮಾಡ್ಕೊಂತವೆ. ಯಾಕೆ ಅಂದ್ರೆ ಕೋರೆಗಳನ್ನ ಭಾರಿ ಪ್ರೀತಿಸ್ತಾ ಇರ್ತವೆ. ಅಂತೂ ಅಭಿಮನ್ಯು ಚೆನ್ನಾಗಿದ್ದಾನೆ, ಏನ್ ತೊಂದರೆ ಇಲ್ಲ. ಈಗ ಮದನು ಸ್ವಲ್ಪ ಇಳಿದಿದೆ, ಆದ್ರೆ ಕೋರೆ ಮುರಿದೋಗಿದೆ. ಈಗಾಗ್ಲೇ 3 ಏನು ಪ್ರಸಿದ್ಧ ಕರ್ನಾಟಕದಲ್ಲಿ ಹೊರಗಡೆ ರಾಜ್ಯಗಳು ಈ ದೇಶದಲ್ಲಿ ಏನು ಹೆಸರು ಮಾಡಿದ 3 ಆನೆಗಳು, 2 ಕಾಡಾನೆ, ಇನ್ನೊಂದು ನಮ್ಮ ಕುಮ್ಕಿ ಆನೆ ಕ್ಯಾಪ್ಟನ್ ಅಭಿಮನ್ಯನ ಕೋರೆ ಮುರಿದೋಗಿದೆ. ಇಷ್ಟ ಆಗಿದೆ. ಆದ್ರೆ ಅಭಿಮನ್ಯುಗೆ ಏನಾದೇನು ಈ ಆನೆಗಳಿಗೆ ಗಾಯ ಆಗಿ ರಕ್ತ ಸುರಿದು ಕಿವು ಸುರಿದು ನೋವು ಅನುಭವಿಸ್ದಂಗೆ ಏನು ಅದಕ್ಕೇನು ನೋವಾಗಿಲ್ಲ. ಈಗ ಅಭಿಮನ್ಯು ಬಗ್ಗೆ ಯಾರು ತಲೆ ಬಿಸಿ ಮಾಡ್ಕೊಳೋದು ಬೇಡ. ಕೋರೆ ಮುರಿದು ಹೋದ್ರು ತೊಂದ್ರೆ ಇಲ್ಲ, ತುದಿ ಹೋಗಿರೋದು. ಇನ್ನು ಸುಂದರವಾಗಿ ಹೆಂಗಾಗಿ ಕಾಣ್ತಿದ್ದಾನೆ ನಮ್ಮ ಅಭಿಮನ್ಯು. 60 ವರ್ಷದಾನೆ, ಇದು 15 ವರ್ಷದಾನೆ ಹೆಂಗ್ ಕಾಣ್ತಿದ್ದಾನೆ. ಯಾಕಂದ್ರೆ ಕೋರೆಗಳು ಗುಡ್ಡ ಇರೋದ್ರಿಂದ ಸರ್ ಎರಡೂ ಇದಾಗಿದೆ, ಒಂದು ಮಾತ್ರ ಕಟ್ಟಾಗಿರೋದು ಸರ್. ಅದು ಕೋರೆ ತಳಭಾಗದಲ್ಲಿ ಅಂದ್ರೆ ಬುಡಭಾಗ ಹೋಗಿಲ್ಲ, ತುದಿ ಭಾಗದಲ್ಲಿ ಒಂದು ಅರ್ಧ ಅಡಿ ಅಷ್ಟೇ ಮುರಿದಿರ್ಬಹುದು. ಅದು ಸೌದೋಗಿತ್ತು. ಮರಕ್ಕೆ ಉಜ್ಜಿ ಕಲ್ಲುಗಳಿಗೆ ಉಜ್ತವೆ, ಮರಕ್ಕೆ ಉಜ್ತವೆ, ಕೋರೆನ ಚೂಪ್ ಮಾಡ್ಕೊಂತವೆ. ಆಮೇಲೆ ಕೋರೆಗಳನ್ನು ಮುಟ್ಟಿ ಬಾರಿ ಖುಷಿ ಪಡ್ತವೆ. ಹಾಗಾಗಿ ಏನ್ ತೊಂದ್ರೆ ಇಲ್ಲ. ಅಭಿಮನ್ಯು ಆರೋಗ್ಯವಾಗಿದ್ದಾನೆ. ಈಗ ನಿನ್ನೆ ಎಲ್ಲ ಅಲ್ಲಿ ಹುಲಿನೆಲ್ಲ ಹುಡುಕಿಂದ ಹೋಗಿದ್ದಾನೆ. ಈಗಾಗ್ಲೇ ಒಂದಲ್ಲೊಂದು ಆನೆ ಅಲ್ಲ ಸಾರಿ ಒಂದು ಹುಲಿ ಪ್ರತ್ಯಕ್ಷ ಆಗಿದೆ. ಯಾರೋ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದೆ. ಯಾವ ಊರ ಸರ್ ಅದು? ಸರಗೂರಲ್ಲಿ. ಸರಗೂರಿಗೆ ಈಗ ಸರಗೂರು ಮೈಸೂರು ಹತ್ರನೇ ಇಲ್ಲೇ ಬರುತ್ತೆ. ಅಲ್ಲಿಗೆ ಈಗ ಅಲ್ಲಿ ಇದ್ದಾನೆ. ಅಲ್ಲಿ ಏನು ತೊಂದರೆ ಇಲ್ಲ. ಮತ್ತು
ಎಡದೆ ಕೋರೆ ಮುರಿದು ಮೂರನೇ ಆನೆ, ಈಗಾಗ್ಲೇ 2 ಆನೆ ಮುರಿದೋಗಿತ್ತು, ಈಗ 3ನೇ ಆನೆ ನಮ್ಮ ಅಭಿಮನ್ಯು. ಅಭಿಮನ್ಯು ಆರೋಗ್ಯವಾಗಿದ್ದಾನೆ. ಅಭಿಮನ್ಯುವಿನ ಏನು ಅಭಿಮನ್ಯುನ ಪ್ರೀತಿಸರು ಏನಿದ್ದಾರೆ ಯಾರು ಏನ್ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ. ಅಭಿಮನ್ಯುವಿನ ಅಭಿಮಾನಿ ದೇವರುಗಳು ಯಾರು ಬೇಜಾರ್ ಮಾಡ್ಕೊಂಡ್ಬಾರ್ದು. ಚೆನ್ನಾಗಿದೆ. ಅಭಿಮನ್ಯು ಸತಿ ದಸರಾಕ್ ಹೋಗ್ತಾನೆ, ಮತ್ತೆ ಆ ನಾಡ ದೇವತೆಯನ್ನು ಹೊತ್ಕೊಂಡು ಹೋಗ್ತಾನೆ, ಹೊರ್ತಾನೆ. ಇಷ್ಟ ಆಗಿದೆ ಸರ್. ಈಗ